ಎಲ್ಲಿಯವರು? ನಮ್ಮದು ವಿಜಯನಗರ. ವಿಜಯನಗರನಾ? ಹೇಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತಾ? ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಾನು ಮಂಡ್ಯಕ್ಕೆ ಮದುವೆಗೆ ಹೋಗ್ತಾ ಇದ್ದೀನಿ. ಇದೇನಿದು ತಮ್ಮನಲ್ಲಿ ನೋಡಿದಾಗ ಮೈಸೂರು ದಸರಾ ಅಂತ ಹೇಳಿ ಮಂಡ್ಯ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ಕೊಂಡ್ರೆ, ನಾನು ಮಂಡ್ಯದಿಂದ ಮೈಸೂರಿಗೆ ಹೋಗಿದ್ದ ಕತೆ ಹೇಳ್ತೀನಿ. ಫಸ್ಟು ನಿಮ್ಗೆ ಇವಾಗ ಮಂಡ್ಯ ತೋರಿಸ್ತಾ ಇದ್ದೀನಿ. ನಾನು PUC ಓದಿದ್ದು ಮಂಡ್ಯದಲ್ಲೇ, ಲಕ್ಷ್ಮೀ ಜನಾರ್ದನ ಕಾಲೇಜ್ ಅಂತ ಗರ್ಲ್ಸ್ ಕಾಲೇಜ್ ಇದೆ, ಅಲ್ಲಿ ಓದಿದ್ದು. ಸಾಮಾನ್ಯವಾಗಿ ನಾನು ಮಂಡ್ಯಕ್ಕೆ ಬರೋದೇ ಕಡಿಮೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶಾಪಿಂಗ್ ಅಥವಾ ಏನಾದರೂ ನೋಡಬೇಕಂದ್ರೆ ಏನೇ ಪರ್ಚೇಸಿಂಗ್ ಇದ್ದರೂ ನಾವು ಹೋಗೋದು ಮೈಸೂರಿಗೇ, ಮಂಡ್ಯಕ್ಕೆ ಬರೋಲ್ಲ. ಮಂಡ್ಯಕ್ಕೆ ಬರೋದು ರೇರು. ಇವತ್ತು ಯಾಕೆ ನಾನು ಮಂಡ್ಯಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ಊರು ತಡಗವಾಡಿ ಅಂತ ಹೇಳಿದಾನಲ್ವ, ಸೊ ಅಲ್ಲಿಂದ ನಾವು ಮಂಡ್ಯ ಕಾಲೇಜಿಗೆ ಬರ್ತಿದ್ದಿದ್ದು. ಅಜ್ಜಿ ಊರಿನಲ್ಲಿ ಒಂದು 2-3 ವರ್ಷ ಇದ್ವಿ. ಸೊ ಹಾಗಾಗಿ ಅಜ್ಜಿ ಊರಿನಲ್ಲಿ ಒಬ್ರದ್ದು ಮದುವೆ ಇದೆ. ಆ ಮದುವೆ ಮಂಡ್ಯದಲ್ಲಿದೆ. ಪಾಪ ಅವರಷ್ಟು ಪ್ರೀತಿಯಿಂದ ನಮ್ಮೂರಿಗೆ ಬಂದು ಹೇಳಿದರು. ಹಾಗಾಗಿ ನಾನು, ಅಮ್ಮ ಮತ್ತು ನಮ್ಮ ಮನೆ ಪಕ್ಕ ಸಾವಿತ್ರಕ್ಕ ಕೂಡ ತಡಗವಾಡಿಯವರೇ, ಸೊ ಅವ್ರಿಗೆ ಹೇಳಿದರು, ಅವರು ಬರ್ತಿದ್ದಾರೆ. ಬಸ್ ಸ್ಟ್ಯಾಂಡಿಗೆ ಅಮ್ಮಂಗೆ ಬರೋಕ್ಕೆ ಹೇಳಿದ್ದೆ, ಅಮ್ಮಂಗೆ ಬಸ್ ಸಿಕ್ಕಿದೆ, ಹೊರಟೋಗಿದ್ದಾರೆ. ನಾವು ಹಿಂದೆ ಹೋಗ್ತಾ ಇದ್ದೀವಿ. ಮಂಡ್ಯದಿಂದ ಚೌಲ್ಟ್ರಿಗೆ ಸರಿಗೆ ಬಸ್ ಇಲ್ಲ, ಆ ಬಸ್ಸಲ್ಲಿ ಸ್ಟಾಪ್ ಕೊಡೋಲ್ಲ ಅಂತ ಹೇಳಿದ್ರು. ಹಾಗಾಗಿ ಆಟೋನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಚೌಲ್ಟ್ರಿ ಮಾತ್ರ ಸಖತ್ತಾಗಿತ್ತು, ಫಂಕ್ಷನ್ ಹಾಲ್ ಅಂತ. ಊಟ ಅಂತೂ ಸೂಪರಾಗಿ ಮಾಡಿಸಿದ್ರು. ಸ್ವೀಟೇ ಒಂದು 5-6 ಥರ ಮಾಡಿಸಿದ್ರು. ಜೊತೆಗೆ ತುಂಬ ಐಟಮ್ಸ್ ಮಾಡಿಸಿದ್ರು. ತಿನ್ನೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಐಟಮ್ಸ್ ಮಾಡಿದರು. ಊಟ ಒಟ್ಟಿನಲ್ಲಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಕಲ್ಯಾಣ ಮಂಟಪ ನೋಡಿ, ದಾರೆ ಕೊಡ್ತಾರಲ್ಲ ಕಲ್ಯಾಣ ಮಂಟಪ, ಅದು ಕೂಡ ತುಂಬಾ ಚೆನ್ನಾಗಿದೆ. ನಮಗೆ ಬಸ್ಸಿಗೆ ಹೋಗುವಷ್ಟರಲ್ಲಿ ಮದುವೆ ಎಲ್ಲ ಮುಗ್ದು ಹೋಗಿತ್ತು. ಅಂದರೆ ನೆನ್ನೆ ರಿಸೆಪ್ಷನ್ ಆಗಿದೆ, ನಾವು ಹೋಗುವಷ್ಟರಲ್ಲಿ ಧಾರೆ ಎಲ್ಲ ಮುಗ್ದೋಗಿತ್ತು. ನಾನು ಮತ್ತು ಸಾವಿತ್ರಕ್ಕ ವಾಪಸ್ ನಮ್ಮೂರಿಗೆ ಹೋಗೋಣ ಅಂತ ಬಂದ್ವಿ. ಆದರೆ ಊರಿಗೆ ಹೋಗದೆ ನನ್ನ ಫ್ರೆಂಡ್ ಅಂಗಡಿಗೆ ಹೋದೆ. ಚಪ್ಪಲ್ ಬಿಚ್ಚಬೇಕು ಹೊರಗಡೆ. ಹಾಂ ನೋಡಿಯಪ್ಪ, ನೋಡಿ ನಮ್ಮ ಸುಮಿತ್ರಾ ಅವರ ಇದು ನನ್ನ ಬೆಸ್ಟ್ ಫ್ರೆಂಡ್ ಸುಮಿತ್ರಾ ಅವ್ರ ಅಂಗಡಿ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಅವರು ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದಾರೆ ಅಂತ, ಅರಕೆರೆನಲ್ಲಿ ಇಟ್ಕೊಂಡಿದ್ದಾರೆ. ನಾನು ಮಂಡ್ಯಕ್ಕೆ ಹೋಗಿದ್ದು ಮದುವೆ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬರ್ತಾ ಇದ್ದೆ. ಆದರೆ ಅವ್ರು ಫೋನ್ ಮಾಡಿದ್ರು, ಬಾ ದಸರಾಗೆ ಹೋಗೋಣ ಅಂತ. ಇವತ್ತು ಮೈಸೂರು ದಸರಾ ಇದೆ, ಸೊ ಹಾಗಾಗಿ ದಸರಾಗೆ ಹೋಗೋಣ ಬಾ ಅಂತ ಕರೆದ್ರು. ನಾನು ಮನೇಲಿ ಬೇರೆ ಪರ್ಮಿಷನ್ ತೊಗೊಂಡಿರಲಿಲ್ಲ. ಮನೆಗೆ ಫೋನ್ ಮಾಡಿ ಪರ್ಮಿಷನ್ ಕೇಳಿದೆ, ಅವ್ರು ಬೇಡ ಬಾ ಅಂದರು. ಸುಮಾರು ಒಂದು 5 ಸಲ 6 ಸಲ ಫೋನ್ ಮಾಡಿ ಕೇಳಿಕೊಂಡೆ, ಪ್ಲೀಸ್ ಹೋಗಿದ್ದು ಬರ್ತೀನಂತ. ಕೊನೆಗೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂದರೆ ಸುಮ್ಮನೆ ಒಪ್ಪಲೇ ಇಲ್ಲ. ಅಲ್ಲ ಲೇಟ್ ಆಗಿಬಿಡುತ್ತೆ, ಇಲ್ಲೇ ಇಳ್ಕೊ, ಸೀರೆನಲ್ಲೇ ಬಂದರೆ ಆಗುತ್ತೆ ಅಂತ. ನಂಗೆ ಮೊದಲೇ ಸೀರೆ ಕ್ಯಾರಿ ಮಾಡೋದು ತುಂಬ ಕಷ್ಟ. ಸದ್ಯ ರೇಷ್ಮೆ ಸೀರೆ ಉಟ್ಕೊಂಡು ಹೋಗಿರಲಿಲ್ಲ, ಫ್ಯಾನ್ಸಿ ಸೀರೆ ಹಾಕ್ಕೊಂಡು ಹೋಗಿದ್ದೆ. ಹಾಗಾಗಿ ಸರಿ ಬಿಡಿ ಅಂತ ಅಲ್ಲೇ ಇಳ್ಕೊಂಡೆ. ನಾವಲ್ಲಿಂದ ಹೊರಟಿದ್ದೆ 3 ಗಂಟೆ ಮೇಲಾಗಿತ್ತು. ಅಲ್ಲಿ ಮಧ್ಯ ಏನೇನೋ ಪ್ರಾಬ್ಲಮ್ ಆಯಿತು, ಗಾಡಿ ಪಂಚರ್ ಆಯಿತು. ಪಂಚರೆಲ್ಲ ಹಾಕ್ಸ್ಕೊಂಡು ಬರುವಷ್ಟರಲ್ಲಿ 4 ಗಂಟೆ ಮೇಲಾಗೋಗಿತ್ತು. ಎಷ್ಟು ಟ್ರಾಫಿಕ್ ಇತ್ತಂತ ಹೇಳಿದ್ರೆ, ಇದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗುವಷ್ಟರಲ್ಲಿ ತುಂಬಾ ಟೈಮ್ ಆಗೋಯಿತು. ಇಲ್ಲಿ ಸ್ಕೂಟರ್ ನಿಲ್ಸೋಕ್ಕೆ ವ್ಯವಸ್ಥೆ ಮಾಡಿದರು ODP ಹತ್ರ. ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಎಷ್ಟು ವರ್ಷ ದಸರಾ ನೋಡೋಕ್ಕೆ ಹೋಗಿದ್ದೀವಿ ನಾವು, ಆದರೆ ಯಾವ ವರ್ಷ ಕೂಡ ಈ ಥರ ಪ್ರಾಬ್ಲಮ್ ಆಗೇ ಇರಲಿಲ್ಲ. ಎಲ್ಲಿ ಹೋಗಿ ಕೇಳಿದ್ರು ಪಾಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಒಂದು ರೋಡಲ್ಲಿ ಹೋದರೆ ಇಲ್ಲಿ ಎಂಟ್ರಿ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ರೋಡಲ್ಲಿ ಹೋದರೆ ಅಲ್ಲೂ ಎಂಟ್ರಿ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಇಲ್ಲೊಂದು ರಸ್ತೆ ಹತ್ರ ಬಂದು ನಿಂತ್ಕೊಂಡ್ವಿ. ಅಲ್ಲಂತೂ ಫುಲ್ ರಶ್ ಅಂದರೆ ಫುಲ್ಲು ರಶ್ಶು. ಇಲ್ಲ ಅಂತ ಹೇಳಿದ್ರು ಒಂದು 10-15 ಜನದ ಹಿಂದೆಗಡೆ ನಾವು ನಿಂತಿದ್ದಿದ್ದು. ಅಲ್ಲಿ ಏನೇನು ಬರ್ತಿದೆ ಏನಂದರೆ ಏನೂ ಕಾಣಿಸ್ತಿರ್ಲಿಲ್ಲ. ನಾವು ಇಷ್ಟು ವರ್ಷ ದಸರಾಗೆ ಹೋದಾಗೆಲ್ಲ ಸಯ್ಯಾಜಿರಾವ್ ರೋಡ್ನಲ್ಲಿ ಸ್ವಲ್ಪ ಬೇಗ ಹೋಗಿ ಜಾಗ ಹಿಡ್ಕೊಂಡು ಕೂತ್ಕೊತಿದ್ವಿ. ಅಪ್ಪಂದವಾಗ ಹಳೆಯ RMC ಇತ್ತು, ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ಫುಲ್ಲು ಮುಂದೆನೇ ಕೂತ್ಕೊಂಡು ನೋಡ್ತಿದ್ವಿ. ಆದರೆ ಈ ಥರ ಕೆಟ್ಟ ಅನುಭವ ಯಾವತ್ತೂ ಆಗಿಲ್ಲ. ಈ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಅಲ್ಲಿ ಏನು ಬರ್ತಿದೆ, ಯಾವ ಸ್ತಬ್ಧ ಚಿತ್ರ ಬರ್ತಿದೆ, ನಿಜ ನಮಗಂತೂ ಕಾಣಿಸ್ತಿರ್ಲಿಲ್ಲ. ಆದರೆ ನಾನು ಕೂಡ ಇವರೆಲ್ಲ ಹೇಗೆ ಫೋನ್ನ ಮೇಲೆ ಹಿಡ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದಾರೋ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ನಾನು ಫೋನ್ ಮೇಲೆ ಹಿಡ್ಕೊಂಡು ವೀಡಿಯೋ ಮಾಡಿಕೊಂಡೆ. ಅದು ಸೀರೆ ಹಾಕ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ನಿಜ ಹಿಂಸೆ ಆಯಿತು.
ಅದಕ್ಕೆ ನಾನು ನನ್ನ ಫ್ರೆಂಡ್ ಸುಮಿತ್ರಾ ಇದ್ದಾರಲ್ವ ಅವ್ರು ರೀತಿ ಕುಸುಮ ಅಂತ ಅವರು ಕೂಡ ನನ್ನ ಫ್ರೆಂಡೇನೆ. ಎಲ್ಲರೂ ಚಿಕ್ಕಮ್ಮದಿರಾಗಬೇಕು, ಬಟ್ ಎಲ್ಲ ನಮಗಿಂತ ಒಂದು 2-3 ವರ್ಷ ಹೆಚ್ಚು ಕಡಿಮೆ ಅಷ್ಟೆ. ಸೊ ಹಾಗಾಗಿ ಎಲ್ಲರೂ ಫ್ರೆಂಡೇ ಆಗಿದ್ದಾರೆ. ಅವರು ತುಂಬ ಹತ್ತಿರದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ರು. ದಸರಾವನ್ನು ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಸೊ ಅವ್ರು ಎಂಜಾಯ್ ಮಾಡಿರೋದ್ರಲ್ಲಿ ನಂಗೆ ತುಂಬ ಖುಷಿ ಆಯಿತು. ಅವ್ರ ವೀಡಿಯೋಸ್ನ ಕಳಿಸಿ ಅಂತ ಹೇಳಿದ್ದೆ, ಸೊ ಕಳಿಸಿದ್ರು. ನಾನು ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ ನೋಡಿ ದಸರಾದು. ನಾನು ನಿಮ್ಗೆ ಹೇಳಿದ್ದೆ ನನ್ನ ಫೋನಿನ ಕ್ಯಾಮ್ರಾದಲ್ಲಿ ಏನೇನು ಸೆರೆ ಹಿಡ್ಕೊತೀನೋ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಅಂತ. ನೋಡಿ ನಾನು ಸೆರೆ ಹಿಡ್ಕೊಂಡಿರೋದು ಹೀಗೆ. ದಸರಾ ಅಂತೂ ನಾನಂತೂ ಒಂಚೂರು ಚೆನ್ನಾಗಿ ನೋಡಲಿಲ್ಲ. ಸಾಧ್ಯ ಆದಷ್ಟು ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ರೆ ಒಂದಷ್ಟು ವೀಡಿಯೋಸ್ ಮಾಡ್ಕೋಬಹುದಾಗಿತ್ತೇನೋ. ಆದರೆ ನಾವು ಸೈಡಲ್ಲಿ ಹೋಗಿ ನಿಂತ್ಕೊಳ್ಳೋಣ, ಅಲ್ಲಿ ಯಾರಾದರೂ ಜಾಗ ಕೊಟ್ಟರೆ ವಿಡಿಯೋ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಸೈಡಿಗೆ ಹೊರಟೋದ್ವಿ. ನಮ್ಮನ್ನಂತೂ ಎಲ್ಲರೂ ತಳ್ಳಿ ನಿಲ್ಲಿಸ್ಬಿಟ್ರು. ಸೊ ಹಾಗಾಗಿ ನನಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ತುಂಬ ಬೇಜಾರಾಯಿತು. ಸುಮ್ಮನೆ ಹೊರಟ್ಬಿಡೋಣ ಅಂತ ನಾನೇ ಕೇಳಿಕೊಂಡೆ. ಪಾಪ ಅಲ್ಲಿದ್ದಿದ್ದು ಪೊಲೀಸೆಲ್ಲ ಎಲ್ಲರನ್ನೂ ಕೂರಿಸಿದ್ರು ಕೂಡ ಪಾಪ ಅವ್ರಿಗೆ ಕಾಣಿಸ್ತಿರ್ಲಿಲ್ಲ. ಯಾಕಂದರೆ ತುಂಬ ಗ್ಯಾಪ್ ಇತ್ತು, ತುಂಬ ದೂರ ಇತ್ತು, ಕೂತ್ಕೊಂಡವರು ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ಎದ್ಬಿಟ್ರು. ಜಾಸ್ತಿ ಜನಸಂದಣಿ ಇರೋ ಕಡೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕುಂಭಮೇಳದಲ್ಲಿ ಹೇಗೆ ಕಾಲು ತುಳಿತೆ ಒಳಗಾಗಿ ಎಷ್ಟೊಂದು ಜನ ಸಾವನ್ನಪ್ಪಿದ್ರಲ್ವ. ಸೊ ಇಲ್ಲೂ ಕೂಡ ನಾವು ನೋಡಬೇಕಂತ ನೂಕುನುಗ್ಲಾಟ ನಡೀತಿತ್ತು. ಹಾಗೂ ಇಲ್ಲೂ ಹೇಳ್ತಿದ್ರು ಹೀಗೆಲ್ಲ ನೂಕಾಡಿದ್ರೆ ಏನಾದರೂ ತೊಂದರೆ ಆಗೇ ಆಗುತ್ತೆ ಅಂತ ಮಾತಾಡ್ಕೊತಿದ್ರು. ಎಲ್ಲ ಕಡೆ ಹೇಗೆ ಕೆಟ್ಟ ಜನಗಳಿರ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಬೇಡ ಅಂತ ಅಂದ್ಕೊತೀನಿ, ಆದರೆ ಹೇಳಲೇಬೇಕಂತ ಹೇಳ್ತಾ ಇದ್ದೀನಿ. ಇಲ್ಲೂ ಕೂಡ ಒಂದಷ್ಟು ಜನ, ಅಂದರೆ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ದಸರಾ ನೋಡೋ ಆಸೆಗೆ ಎಲ್ಲರೂ ಕೂಡ ಬಂದು ಈ ಜನಸಂದಣಿ ಒಳಗಡೆ ನಿಂತಿದ್ದಾರೆ. ಆದರೆ ಕೆಲವರು ಪುಂಡರು ಬಂದು ಹೆಣ್ಮಕ್ಳು ಹಿಂದೆ ನಿಂತ್ಕೊಂಡು ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ರು. ಅಂದರೆ ಇದನ್ನೇ ಅವರು ಅಡ್ವಾಂಟೇಜ್ ತೊಗೊಂಡು ಟಚ್ ಮಾಡೋದಿರಬಹುದು, ಕೆಟ್ಟದಾಗಿ ಟಚ್ ಮಾಡೋದಿರಬಹುದು, ಅಥವಾ ಕೈ ಹಾಕೋದಿರ್ಬೋದು, ಈ ಥರ ಎಲ್ಲ ಮಾಡ್ತಿದ್ರು. ಅಲ್ಲಿ ಕೆಲವರು ಜೋಡಿಗಳು ಬಂದಿದ್ದರು. ಆ ಜೋಡಿಗಳನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಆ ಜೋಡಿಗಳು ತಮ್ಮ ಸಂಗಾತಿನ ಎಷ್ಟು ಸೆಕ್ಯೂರ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಫುಲ್ಲು ಮುಂದೆ ನಿಲ್ಲಿಸ್ಕೊಳ್ಳೋದು ಅಥವಾ ಯಾರೂ ಟಚ್ ಆಗದಿರೋ ಥರ ನೋಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಿದ್ರು. ಹಾಗೂ ಒಬ್ಬ ತನ್ನ ಹುಡುಗಿ ಮೇಲೆ ಕೈ ಹಾಕ್ತಾ ಅಂತೇಳಿ ಗುಟ್ಟ 4 ಅವನು ಅವಾಗಿಂದ ಹಂಗೆ ಬಿಹೇವ್ ಮಾಡ್ತಿದ್ದ. ನಾನು ಒಬ್ಸರ್ವ್ ಮಾಡ್ತಿದ್ದೆ. 4 ಬಿಟ್ಟು ಕಳಿಸ್ದ, ಅವನಲ್ಲಿಂದ ಹೋದ. ಮತ್ತು ಕೆಲವರು ಹೆಣ್ಮಕ್ಳನ್ನ ಮುಂದೆ ಬಂದ್ಬಿಡಿ ಅಮ್ಮ ನೀವು, ಅವ್ರು ಸರಿ ಇಲ್ಲ, ಅವ್ನು ಬೇಕು ಅಂತಲೇ ಆ ಥರ ಮಾಡ್ತಾಯಿದ್ದಾನೆ ಅಂತ ಮುಂದೆ ಕರ್ಕೊಂಡು, ಅದು ಹುಡುಗ್ರೇನೆ. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಯಾವುದೇ ಜಾಗಕ್ಕೆ ಹೋಗಲಿ ಅಥವಾ ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಪ್ರತಿಯೊಂದು ಕಡೆ ಕೂಡ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಆದರೆ ನಾವು ಅದನ್ನೆಲ್ಲ ಹೆದರಿಸಿ ನಿಲ್ಲಬೇಕು ಅನ್ನೋದನ್ನು ಹೇಳಬೇಕನ್ನೋದಕ್ಕೋಸ್ಕರ ಈ ವಿಚಾರವನ್ನು ಹೇಳಿದೆ. ನಾನು ನನ್ನ ಫ್ರೆಂಡ್ ಕಳಿಸಿರೋ ವೀಡಿಯೋಸ್ನಲ್ಲಿ ದಸರಾದು ಹಾಕಿದ್ದೀನಿ. ಆದರೆ ಕೆಲವೊಂದು ವೀಡಿಯೋಸ್ ಅವರು ಮಾಡ್ಕೊಂಡಿಲ್ಲ, ನಾನು ಮಾಡ್ಕೊಂಡಿರೋ ವೀಡಿಯೋಸ್ ಅವ್ರು ಮಾಡ್ಕೊಂಡಿಲ್ಲ, ಅವ್ರು ಮಾಡ್ಕೊಂಡಿರೋ ವೀಡಿಯೋಸ್ ನಾನು ಮಾಡ್ಕೊಂಡಿಲ್ಲ. ಆದರೆ ನನಗೆ ದಸರಾ ನೋಡೋದಕ್ಕೆ ಕಂಪ್ಲೀಟಾಗಿ ಆಗದೇ ಇದ್ದರು. ಕೊನೆಯಲ್ಲಿ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಅವರೆಲ್ಲ ದಸರಾ ಮುಗಿಸ್ಕೊಂಡು ಬಂದ್ರಲ್ವ, ಅಂದರೆ ಮೆರವಣಿಗೆ ಮುಗಿಸ್ಕೊಂಡು ಬಂದ್ರಲ್ವ ಎಲ್ಲ ತಂಡದವರೆಲ್ಲ. ಸೊ ಅವ್ರನ್ನ ಮಾತಾಡಿಸ್ದೆ ನಾನು, ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತಂತ ಕೇಳಿದೆ. ಅದನ್ನು ನಾನು ಕೇಳಿಲ್ಲ ಅಂದಿದ್ರೆ ಇನ್ನೂ ಬೇಜಾರಾಗ್ಬಿಡೋದು, ಇಲ್ಲಿಗೆ ಬಂದು ವೇಸ್ಟ್ ಆಗೋಯ್ತಲ್ಲ ಅಂತ ಅನಿಸೋದು. ಬಟ್ ಅವ್ರನ್ನ ಮಾತಾಡ್ಸಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು, ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಇಷ್ಟು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ನಿಮಗೆ ದಸರಾ ನೋಡೋದಕ್ಕಾಗ್ತೋ ಆಗಲಿಲ್ವೋ, ಬಟ್ ಅಲ್ಲಿಗೆ ಹೋದ ಜನಗಳ ಪಾಡು ಹೆಂಗಿರುತ್ತೆ, ಈ ಥರ ರಶ್ನಲ್ಲಿ ನಿಂತ್ಕೊಂಡು ಹೇಗೆ ನೋಡಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡಿಕೊಂಡೆ. ಅಷ್ಟು ರಶ್ ಒಳಗಡೆ ನಿಂತ್ಕೊಳ್ಳೋದು ತುಂಬ ಕಷ್ಟ ಆಯಿತು, ನನಗೂ ಹಿಂಸೆ ಅನ್ನಿಸ್ತಿತ್ತು. ಹಾಗಾಗಿ ಸುಮಿ ಪಾಪ ನನಗೋಸ್ಕರ ಅಂಬಾರಿ ನೋಡಿಕೊಂಡೇ ಹೋಗೋಣ ಅಂತ ಕಾಯ್ತಿದ್ರು.
ಬೇಡ ಸಮಯ ಬನ್ನಿ ಹೊರಟೋಗೋಣ ಅಂತ ಕರ್ಕೊಂಡು ಬಂದೆ. ಅವ್ರು ನನಗೋಸ್ಕರ ಪಾಪ ವಿಡಿಯೋ ಮಾಡ್ಕೊಳ್ಳಿ ಅಂತ ಬೇರೆ ಜಾಗಕ್ಕೆಲ್ಲ ಕರ್ಕೊಂಡು ಹೋದರು. ನಾನು ಸೀರೆ ಬೇರೆ ಹಾಕಿದ್ದೆ, ಫಂಕ್ಷನ್ ಅಂತ ಉದ್ದಕ್ಕೆ ಬೇರೆ ಹುಟ್ಟಿದ್ದೆ, ಜೊತೆಗೆ ಹೀಲ್ ಸ್ಲಿಪ್ಪರ್ ಬೇರೆ ಹಾಕಿದ್ದೆ. ಯಪ್ಪ ಚಪ್ಪಲ್ನ ಕೈಲಿ ಹಿಡ್ಕೊಂಡು ನಡ್ಕೊಂಡು ಹೊರಟೋಗ್ಬಿಡೋಣ ಅನ್ನುವಷ್ಟು ಕಾಲು ನೋವು ಬಂದಿತ್ತು. ತುಂಬ ದೂರ ನಡ್ಕೊಂಡು ಹೋದ್ವಿ ನಾವು. ODP ಸರ್ಕಲಿಂದ ಫುಲ್ಲು ದೂರ ನಡ್ಕೊಂಡು ಹೋಗಿದ್ವಿ. ಇವರು ಡ್ರಮ್ ಹಿಡ್ಕೊಂಡು ಬರ್ತಿದ್ದಾರಲ್ವ, ಮೇಲೆ ಪಕ್ಷಿಗಳು ಹಾರಾಡ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಿಂಗೆ ಅಂದ್ಕೊಂಡೆ. ಡ್ರಮ್ ಕರೆಕ್ಟಾಗಿ ತಲೆಗೆ ಹೊಡಿತು. ಪಾಪ ತುಂಬ ದೂರದಿಂದ ನಡ್ಕೊಂಡು ಬಂದಿದ್ದಾರೆ. ನಡ್ಕೊಂಡು ಬರೋದಲ್ಲಿ ಇದೆಲ್ಲನೂ ಹೊತ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕೇಳೋಣ ಬನ್ನಿ. ನಮಗಲ್ಲಿ ಯಾವ ತಂಡಗಳು ಸರಿಯಾಗಿ ಕಾಣಿಸ್ಲಿಲ್ಲ, ಆದರೆ ಇಲ್ಲಿ ನನಗೆ ಸುಮಾರು ಒಂದು 7-8 ತಂಡಗಳು ಸಿಕ್ಕಿದ್ರು. ಇವ್ರನ್ನ ನೋಡಲಿಲ್ಲ ಅಂದಿದ್ರೆ, ಇಷ್ಟು ಹತ್ತಿರದಿಂದ ನೋಡಲಿಲ್ಲ ಅಂದಿದ್ರೆ ನಿಜ ಬೇಜಾರಾಗ್ಬಿಡೋದು. ಇವ್ರನ್ನ ನೋಡಿ ಮಾತಾಡ್ಸಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ನಮ್ಮ ಶ್ರೀರಂಗಪಟ್ಟಣ ದಸರಾವನ್ನು ತುಂಬ ಹತ್ತಿರದಿಂದ ನೋಡಿದ್ವಿ, ಆದರೆ ಅಲ್ಲಿಗೆ ತುಂಬ ತಂಡಗಳು ಬಂದಿರಲಿಲ್ಲ, ಅಂದರೆ ತುಂಬ ಜನಪದ ತಂಡಗಳು ಬಂದಿರಲಿಲ್ಲ, ಸ್ತಬ್ಧ ಚಿತ್ರಗಳು ಬಂದಿರಲಿಲ್ಲ. ಆದರೆ ಇಲ್ಲಿಗೆ ತುಂಬ ಕಡೆಯಿಂದ ಬಂದಿದ್ದಾರೆ, ಎಲ್ಲ ಜಿಲ್ಲೆಗಳ ಕಡೆಯಿಂದನೂ ಬಂದಿದ್ದಾರೆ. ನಾನು ನೋಡಿ ಹೆಂಗೆ ಹುಚ್ಚಿ ಥರ ಆಗ್ಬಿಟ್ಟಿದ್ದೀನಿ ಅಂತ. ಪಾಪ ನಾವು ವಿಡಿಯೋ ಮಾಡಿಕೊಡ್ತಿರೋದು ನೋಡಿ ಎಲ್ಲರೂ ವಿಶ್ ಮಾಡಿ ಹೋಗ್ತಿದ್ರು. ಇಷ್ಟು ಒಳ್ಳೆ ವೇಷಭೂಷಣ ಹಾಕ್ಕೊಂಡು ಅಷ್ಟು ದೂರದಿಂದ ಬಂದಿದ್ದಾರೆ. ಇವ್ರದ್ದೆಲ್ಲ ನೃತ್ಯವನ್ನು ಇವ್ರದ್ದು ಪರ್ಫಾರ್ಮೆನ್ಸನ್ನು ತುಂಬ ಹತ್ತಿರದಿಂದ ನೋಡೋದಕ್ಕಾಗಲಿಲ್ವಲ್ಲ ಅನ್ನೋದೊಂದು ಬೇಜಾರಾಯಿತು. ಆದರೂ ಪ್ರತಿ ವರ್ಷ ನಮ್ಮ ದಸರಾಗೆ ಬರ್ತಾರಲ್ವ ಎಲ್ಲ ಜಾನಪದ ತಂಡಗಳು, ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಏನೇನು ವಿಶೇಷವಾದ ನೃತ್ಯಗಳಿರುತ್ತೆ ಅಥವಾ ಏನೇನು ವಿಶೇಷವಾದ ಕಲೆ ಇರುತ್ತೆ ಅದನ್ನು ಪ್ರದರ್ಶನ ಮಾಡೋದಕ್ಕೆ ಬರ್ತಾರಲ್ವ, ಅದನ್ನು ನೋಡೋದೇ ಒಂಥರ ಚೆಂದ. ಈ ವರ್ಷ ಅಂತೂ ಬಹಳ ವಿಭಿನ್ನವಾದ ತಂಡಗಳು ಬಂದಿತ್ತು. ಯಾವೂರ್ನವರು? ಬಿಜಾಪುರ. ಏನು ಕಾಲು ನೋವಲಿಲ್ಲ? ಅಲ್ಲಿಂದ ನಡ್ಕೊಂಡು ಬಂದ್ರಲ್ಲ. ಫಸ್ಟ್ ಟೈಮ್ ನಾನು ಕೂಡ ಈ ಥರ ಇಂಟರ್ವ್ಯೂ ಮಾಡ್ತಿರೋದು, ಅಂದರೆ ನೇರವಾಗಿ ಬೇರೆಯವ್ರನ್ನ ಮಾತಾಡಿಸ್ತಿರೋದು. ಸೊ ಹೇಗೆ ಮಾತಾಡಿಸ್ಬೇಕಂತ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಯಾವೂರು? ಯಾವೂರಿಂದ ಬಂದಿರೋದು? ಚಿತ್ರದುರ್ಗನ? ಎಲ್ಲಿಂದ ಬಂದಿರೋದು? ಉಡುಪಿನ? ಸ್ವಲ್ಪ ಸೈಡ್ ತೆಗನ ಸೈ ಮೇಡಮ್ ಸ್ವಲ್ಪ ಅಜಯ್ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ನಿಮಗೆಲ್ಲ ಕಾಲು ನೋವು ಬರಲಿಲ್ವಾ? ಕಾಲು ನೋವು ಬಂದಿದೆಯಾ? ಎಷ್ಟು ದಿನದಿಂದ ಪ್ರಾಕ್ಟೀಸ್ ತೊಗೊಂಡಿರೋದು? ಎಷ್ಟು ದಿನದಿಂದ ಪ್ರಾಕ್ಟೀಸ್ ತೊಗೊಂಡಿರೋದು? ಅವಾಗಿಂದ ಮಾಡ್ತಿದ್ರಾ? ತುಂಬ ವರ್ಷದಿಂದ ಮಾಡ್ತಿದ್ರಾ? ಬರೋವಾಗೇನೋ ಬರೋ ಖುಷಿಗೆ ನಡ್ಕೊಂಡು ಬಂದ್ಬಿಟ್ವಿ, ಆದರೆ ಇಲ್ಲಿಂದ ಹೋಗೋದು ಹೇಗಪ್ಪ ಅಂತ ಅಂದ್ಕೊಂಡ್ವಿ. ಈ ವಿಡಿಯೋ ಒಂದು ವಾರದಿಂದ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡೆ. ಕುತ್ಕೊಂಡಾಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿತ್ತು. ಎಲ್ಲಿಯವರು? ವಿಜಯನಗರನಾ? ಹೇಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತಾ? ಆಟೋ ಹೋಗೋಣವಾ? ಹೋಗೋಣ ಅಂದರೆ ಹೋಗೋಣ. ಎಲ್ಲಿಯವರು ನೀವು? ಯಾವ ಊರಿನವರು? ಮಂಗಳೂರಾ? ಸರಿ, ಅಂಬಾರಿ ವಿಡಿಯೋ ಮಾಡಿ ಕಳಿಸು. ನಾವು ವಾಪಸ್ ಬರೋ ರಸ್ತೆಯಲ್ಲೇ ಇವರೆಲ್ಲ ಬಂದಿದ್ದರಿಂದ ಇವನ್ನೆಲ್ಲ ನಿಮಗೆ ತೋರಿಸೋ ಹಾಗಾಯಿತು. ನೋಡಿ ಪಾಪ ಎಲ್ಲ ಅಷ್ಟು ದೂರದಿಂದ ನಡ್ಕೊಂಡು ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ತಾ ಇದ್ದಾರೆ. ನಾನಿಲ್ಲಿ ತುಂಬ ಜನ ನೋಡಿದೆ, ತುಂಬ ವಯಸ್ಸಾಗಿರೋರೆಲ್ಲ ಬಂದಿದ್ದಾರೆ.
ಈ ವಯಸ್ಸಿನಲ್ಲೂ ಇಷ್ಟು ಆ್ಯಕ್ಟಿವ್ ಆಗಿ ಅಲ್ಲಿಂದ ನಡ್ಕೊಂಡು ಅವ್ರ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅಂದರೆ ಎಲ್ಲರೂ ಮೆಚ್ಚಲೇಬೇಕು. ಇವತ್ತಂತೂ ಆಟೋಗೆ ಡಿಮ್ಯಾಂಡು. ನಮಗೆ 100 ರೂಪಾಯಿ ಕೇಳಿದ್ರು. ತುಂಬ ಹತ್ರನೇ ಇತ್ತು, ತುಂಬ ದೂರ ಇರಲಿಲ್ಲ. ಕೊನೆಗೆ ನಾವು ಮಾತಾಡ್ಕೊಂಡು 60 ರೂಪಾಯಿಗೆ ಬಂದ್ವಿ. ಆದರೆ ನಾವಿರೋವರೆಗೂ ಅಂದರೆ ನಮ್ಮ ಸ್ಕೂಟರ್ ನಿಲ್ಲಿಸಿರೋವರೆಗೂ ಆಟೋ ಬರ್ತಿರ್ಲಿಲ್ಲ, ಅರ್ಧದಲ್ಲೇ ನಿಲ್ಲಿಸಿ ಹೋದರು. ನೋಡಿ ಪಾಪ ಕಾರ್ಯಕ್ರಮ ಮುಗಿಸ್ಕೊಂಡು ಎಷ್ಟೆಷ್ಟು ದೂರಕ್ಕೆ ಹೋಗಬೇಕೋ ಹೋಗ್ತಾ ಇದ್ದಾರೆ. ನಾನು ಹೇಳಿದೆ ಅಲ್ವಾ, ಉಡುಪಿ ಹತ್ರ ವಾಹನಗಳು ನಿಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದು. ಈ ಕಡೆ ನೋಡಿ ಆಗಲೇ ಒಂದು ಕಡೆ ಮಾತ್ರ ಹೋಗೋ ಥರ ಮಾಡಿದ್ದಾರೆ. ಇಲ್ಲಿ ಪಾಸ್ಗೆ ಹೆಂಗೆ ಇತ್ತಂದರೆ ಒಬ್ಬರು ಅಲ್ಲಿ ಪಾಸ್ ಮಾಡ್ತಿದ್ರು, ಒಂದು ಪಾಸ್ಗೆ 1000 ರೂಪಾಯಿ ಹೇಳಿದ್ರು. ಏನೋ 100 ರೂಪಾಯಿ 200 ರೂಪಾಯಿ ಆದರೆ ಕೊಟ್ಟು ಹೋಗ್ಬೋದಾಯಿತು, 1000 ರೂಪಾಯಿ ಅಲ್ಲಿಂದ ಕೊಡೋದಲ್ವಾ. ಇಲ್ಲ ಯೂಟ್ಯೂಬ್ ಸರ್. ಅಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನು ಅಂಬಾರಿ ಬರೋದಕ್ಕೂ ಮುಂಚೆನೇ ಮನೆ ಕಡೆ ಹೊರಟು ಬಂದ್ವಿ. ನಾನು ಹೆಲ್ಮೆಟ್ ಹಾಕಿಲ್ಲ ಅಂತ ಯಾರು ಕಂಪ್ಲೇಂಟ್ ಮಾಡಬೇಡಿ, ಯಾಕಂತ ಹೇಳಿದ್ರೆ ನಾನು ಹೋಗ್ತೀನಿ ಅನ್ನೋ ಐಡಿಯಾನೇ ಇರಲಿಲ್ಲ. ಮದುವೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ಇವಾಗ ನಮ್ಮ ಫ್ರೆಂಡ್ ಕುಸುಮ ಮನೆಗೆ ಬಂದಿದ್ದೀವಿ. ಸುಮಿ ಮಗಳು ದಿಶಾ ಇದ್ಲು ಕರ್ಕೊಂಡು ಹೋಗೋಕ್ಕಂತ. ಯಾರ ಮನೆ ದಿಶಾ ಇದು? ನಿಮ್ಮನೆ. ಈ ಮನೆ ಆಲ್ರೆಡಿ ನಿಮಗೆ ತೋರಿಸಿದೆ, ಚಾಮುಂಡೇಶ್ವರಿ ಹಬ್ಬದಲ್ಲಿ ಊಟಕ್ಕೆ ಬಂದಿದ್ವಲ್ಲ ಅವಾಗ. ಅಂಬಾರಿ ಬರೋದಕ್ಕೂ ಮುಂಚೆ ನಾವು ಬಂದಿದ್ದರೂ ಕೂಡ ಫುಲ್ಲು ಟ್ರಾಫಿಕ್ ಇತ್ತು. ಇಷ್ಟು ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಸಲನೇ ತುಂಬ ಜನ ನಮ್ಮ ದಸರಾಗೆ. ಬಹುಶಃ ನಮ್ಮ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವೀಡಿಯೋಸ್ ಪ್ರಭಾವ ಇರಬೇಕು. ಎಲ್ಲರೂ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ವೀಡಿಯೋಸಲ್ಲಿ ಹಾಕೋತಿದ್ರಲ್ವ. ಹಾಗಾಗಿ ಎಲ್ಲರೂ ಈ ಸಲ ತುಂಬ ಜನ ಬಂದಿದ್ದಾರೆ. ಜೊತೆಗೆ ಈ ಥರ ವೆಹಿಕಲ್ಸ್ ಎಲ್ಲ ಸರ್ಕಾರದಿಂದ ಮಾಡಿದ್ದಾರೆ, ಗೌರ್ಮೆಂಟ್ ಬಸ್ ಬಿಟ್ಟಿದ್ದಾರೆ ಹಳ್ಳಿಗೂ ಕೂಡ. ಸೊ ಹಾಗಾಗಿ ಹಳ್ಳಿಗಳಲ್ಲೂ ಎಲ್ಲ ಜನರು ಕೂಡ ಬಂದಿದ್ದಾರೆ. ನಾನು ಕೂಡ ಲೈಟಿಂಗ್ಸ್ ನೋಡೋದಕ್ಕೆ ಹೋಗಿದ್ದೆ. ಆ ಅನುಭವ ಹೇಗಿತ್ತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಕಾಯ್ತಾ ಇರಿ. ಧನ್ಯವಾದಗಳು.